ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ BS ನ್ಯೂಸ್ ಕನ್ನಡ. ನಾನು ಶಶಿಧರ್. ಕಳೆದ ವಾರ ವಿಧಾನ ಪರಿಷತ್ತಿನ ಚುನಾವಣೆ ನಡೆಯಿತು. 7 ಸ್ಥಾನಗಳಿಗೆ ನಡೆದ ಚುನಾವಣೆಗೆ 8 ಅಭ್ಯರ್ಥಿಗಳಿದ್ರು. ಕಾಂಗ್ರೆಸ್ 5 ಸ್ಥಾನಗಳನ್ನ ಗೆದ್ರೆ ಬಿಜೆಪಿ 2 ಸ್ಥಾನವನ್ನ ಗೆಲ್ತು. 1 ಸ್ಥಾನವನ್ನ ಗೆದ್ದ JDS ಮುಖಭಂಗಕ್ಕೆ ಒಳಗಾಯಿತು. ಇದು ಇವತ್ತಿನವರೆಗೆ ನಿಮಗೆ ಗೊತ್ತಿರತಕ್ಕಂತ ಸತ್ಯ. ಆದ್ರೆ ಪೊಲಿಟಿಕಲ್ ನ ಪಡಸಾಲೆ ಅಂತ ನಾವು ಕರಿತೀವಿ, ರಾಜಕೀಯದ ಪಡಸಾಲೆಯಲ್ಲಿ 11 ಜನ JDS ಮತ್ತೆ ಬಿಜೆಪಿಯ ಶಾಸಕರು ಅಡ್ಡ ಮತದಾನವನ್ನ ಮಾಡ್ತಾರೆ. ಪಕ್ಷವನ್ನ ತಾಯಿ ಅಂತ ಕರಿತೀವಿ. ಅಂತ ತಾಯಿಗೆ ಮೋಸ ಮಾಡಿರ್ತಕ್ಕಂತಹ ದ್ರೋಹಿಗಳನ್ನ ಬಿಡಲ್ಲ ಅಂತ ಹೇಳಿ ಅತ್ತ ಕಡೆ JDS ನಿಂದ ಕುಮಾರಸ್ವಾಮಿಗಳು, ಇತ್ತ ಕಡೆ ಬಿಜೆಪಿಯಿಂದ R ಅಶೋಕ್ ಮತ್ತೆ BY ವಿಜಯೇಂದ್ರ. ನಿಜಕ್ಕೂ ಕೂಡ ಇದು ಪೊಲಿಟಿಕಲ್ ನ ಆಟ ಅಂತ ಏನ್ ಕರಿತೀವಿ, ಆ ಆಟದಲ್ಲಿ DK ಶಿವಕುಮಾರ್ ಅವರಿಗೆ ಅತ್ಯಂತ ದೊಡ್ಡ ವಿಜಯ, ಮತ್ತೆ JDS ಮತ್ತೆ ಬಿಜೆಪಿ ಏನಿದೆ ಇವಕ್ಕೆ ಅತಿ ದೊಡ್ಡ ಸೋಲು. ಯಾಕಂದ್ರೆ ನಿಮಗೆ ಕ್ರಾಸ್ ವೋಟಿಂಗ್ ನ ಫಾದರ್ ಅಂತೇಳಿ ನಾವು ಬಿಜೆಪಿನೇ ಕರಿಬೇಕಾಗ್ತದೆ. ದೇಶದ ಪ್ರತಿ ಭಾಗದಲ್ಲಿ ಚುನಾವಣೆಗಳು, ಎಕ್ಸ್ಪೆಷಲಿ ಮೇಲ್ಮನೆ ಚುನಾವಣೆಗಳು ಆದಾಗ ಕ್ರಾಸ್ ವೋಟ್ ಅನ್ನ ಹೇಗೆ ಮಾಡಿಸ್ಬೇಕು ಅಂತ ಕಲ್ಸ್ಕೊಟ್ಟಿದ್ದು ಬಿಜೆಪಿ. ಆದ್ರೆ ಕರ್ನಾಟಕದಲ್ಲಿ ಉಲ್ಟಾ ಹೊಡೆದಿದೆ. ಅದರ ಪೋಸ್ಟ್ ಮಾರ್ಟಮ್ಗೆ ಬಿಜೆಪಿ ಮುಂದಾಗಿದೆ. ಹೈಕಮಾಂಡ್ ಇಂದ ಇನ್ಸ್ಟ್ರಕ್ಷನ್ ಬಂದಿದ್ದಾವೆ. ಸ್ವತಃ ಅಮಿತ್ ಶಾ ಕರೆ ಮಾಡಿ BY ವಿಜಯೇಂದ್ರ ಅವ್ರಿಗೆ ಶೋಕಾಸ್ ನೋಟಿಸ್ ಅನ್ನ ನೀಡಿದ್ದಾರೆ ಅಂತಕ್ಕಂಥ ಇಶ್ಯೂಗಳು ಕೂಡ ಓಡಾಡ್ತಾ ಇದೆ. ದಿಸ್ ಇಸ್ ಒನ್ ಪಾರ್ಟ್ ಆಫ್ ಅ ನ್ಯೂಸ್. ಎರಡನೇದೇನಪ್ಪಾ ಅಂತಂದ್ರೆ, ನಿನ್ನೆಯಿಂದ ಇವತ್ತಿಂದ ಬಿಜೆಪಿಯ ಒಳಗಡೆ ಒಂದು ವಿಷಯ ಓಡಾಡ್ತಾ ಇದೆ. ಒಂದು ಶಾಸಕಾಂಗ ಸಭೆಯನ್ನ ಮಾಡೋಣ. ಎಲ್ಲಿ ವೀಕ್ಷಕರೇ, ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆಯನ್ನ ಮಾಡೋಣ. ನೀವು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಎದುರುಗಡೆ ಬಂದು ಆಣೆ ಪ್ರಮಾಣ ಮಾಡಬೇಡಿ, ನಾನು ಸತ್ಯವಾಗ್ಲೂ ಬಿಜೆಪಿ ಓಟ್ ಹಾಕಿದ್ದೀನಿ ಅಂತ ಮಾಡೋಣ ಅಂತ ಹೇಳಿ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅಂತವರು ಹೇಳಿದ್ದಾರೆ. ಬಹುಶಃ ಇಡೀ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಧರ್ಮಸ್ಥಳದಲ್ಲಿ ಒಂದು ಪಕ್ಷದ ಶಾಸಕಾಂಗ ಸಭೆಯನ್ನ ಕರೀತಕ್ಕಂಥದ್ದು, ಧರ್ಮಸ್ಥಳದ ಮಂಜುನಾಥೇಶ್ವರನ ಮೇಲೆ ಪ್ರಮಾಣ ಮಾಡ್ತಕ್ಕಂಥದ್ದನ್ನ ಗಮನಿಸಿದ್ರೆ ನಿಜಕ್ಕೂ ಬಿಜೆಪಿ ಈ ಮಟ್ಟಿಗೆ ಇಳಿದಿದೆಯಾ ಕರ್ನಾಟಕದಲ್ಲಿ ಅನಿಸ್ತಾ ಇದೆ. ಚಿಹ್ನೆಯ ಆಧಾರದ ಮೇಲೆ ಗೆದ್ದಿರ್ತಕ್ಕಂಥ ಪಕ್ಷಕ್ಕೆ ದ್ರೋಹವನ್ನ ಎಸಗಿದ ಇವರು ಮಂಜುನಾಥನ ಸನ್ನಿಧಿಯಲ್ಲಿ ಸತ್ಯ ಹೇಳ್ತಾರೆ ಅನ್ಸುತ್ತಾ? ಇದು ಮೊದಲನೆಯ ಪ್ರಶ್ನೆ. ಒಂದು ಸಭೆ ಸೇರ್ತಾರೆ ವೀಕ್ಷಕರೇ. ಆ ಸಭೆಯಲ್ಲಿ ಸ್ವತಃ ಇಡೀ ಆ ಸಭೆಯಲ್ಲಿನೇ ಕೇಳ್ತಾರೆ, ನೀವು ಇಂತಿಂತವ್ರು ಇದ್ದಾರೆ. ಒಂದಷ್ಟೇ ಹೆಸರುಗಳು ಬಂತು. ಬೇಲೂರಿನ ಶಾಸಕ ಒಲ್ಲಳ್ಳಿ ಸುರೇಶ್ ಅಂತ ಹೇಳಿ, ಆಮೇಲೆ KR ಪುರಂನ ಶಾಸಕರಾಗಿರ್ತಕ್ಕಂಥ ಬೈರತಿ ಬಸವರಾಜ್ ಅವರ ಹೆಸರು ಬಂತು, ದುರ್ಯೋಧನ ಹೈವಳೆ ಅವರ ಹೆಸರು ಬಂತು. ಆದ್ರೆ ನಮ್ ತಾಯಣ ಮಾಡ್ತೀನಿ ನಾನು ಅಂತರೊಬ್ರು, ನನ್ನ ಮಕ್ಳ ಮೇಲೆ ಆಣೆ ಮಾಡ್ತೀನಿ ಅಂತರೊಬ್ರು. ಎಂಥವರು ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಲ್ಲಿ ಸತ್ಯವನ್ನ ಹೇಳ್ತಾರ? ಇದು ರಾಜ್ಯದ ಜನರ ಮುಂದಿರುವ ಪ್ರಶ್ನೆ. ವಾಸ್ತವದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭೀಮಶಕ್ತಿ ನ್ಯೂಸ್.